ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಯಾರಾದರೂ ಆಂಟಿಗಳ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಹುಡುಗರು ಕಾಯ್ತಾ ಇದ್ದೀರಾ, ಅಥವಾ ನಿಮಗೆ ಮದುವೆ ಆಗೋದಕ್ಕೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ವಾ? ನಿಮ್ಮ ಒಂದು ಫೋಟೋ ಸಮೇತ ನಿಮ್ಮ ಬಯೋಡಾಟಾನ ವಿತ್ ನಂಬರ್ಗಳನ್ನು ನಮ್ಮ ಚಾನಲ್ಗೆ ಕಳಿಸಿಕೊಡಿ. ನಾವು ಖುದ್ದಾಗಿ ನಿಮಗೆ ಒಳ್ಳೆಯ ಹುಡುಗಿ ಅಥವಾ ಆಂಟಿನ ಸಂಬಂಧ ಬೆಳೆಸಿಕೊಡ್ತೇವೆ. ಇವತ್ತು ನಮಗೆ ಬೆಂಗಳೂರಿನಿಂದ ಅಕ್ಷತಾ ಅಂತ ಪ್ರೊಫೈಲ್ನ ಕಳಿಸಿದ್ದಾರೆ. ನಾನು ಅವರ ಫೋಟೋ ಸಮೇತ ವಿವರಣೆ ಕೊಡ್ತೀನಿ. ಯಾವುದೇ ರೀತಿಯಲ್ಲಿ ಫೇಕು ಇಲ್ಲ, ಸುಳ್ಳು ಇಲ್ಲ, ಏನೂ ಕೂಡ ಇಲ್ಲ. ಆ್ಯಂಡ್ ನೋಡ್ಕೊಳ್ಳಿ ಕೊನೆ ತನಕ ನಿಮಗೆ ಗೊತ್ತಾಗುತ್ತೆ. ಸೊ ಇವರ ಒಂದು ವಯಸ್ಸು ಬಂದು 33 ಆಗಿದೆ. ತುಂಬ ಬೇಜಾರಿನ ಒಂದು ಜೀವನ ನಂದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಬಂದ್ಬಿಟ್ಟು, ಇವರಿಗೆ ಮದುವೆ ಆಗಿದೆ. ಮದುವೆ ಆಗಿ ಸುಮಾರು 3 ವರ್ಷ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಅಂದರೆ 30ನೇ ವರ್ಷಕ್ಕೆ ಇವರಿಗೆ ವಿವಾಹ ಆಗಿರುತ್ತೆ. ಸೊ ಇವರ ತಂದೆಯವರು ಮಾಡಿರ್ತಕ್ಕಂಥ ತಪ್ಪಿಗೆ ಮಗಳು ಅನುಭವಿಸುವ ಸ್ಥಿತಿಯಲ್ಲಿ ಬಂದಿದ್ದಾರೆ. ಏನು ಗುರು ಅದು ಅಂತಂದರೆ, ಇವರ ತಂದೆಯವರು ಒಬ್ಬ ಕುಡುಕನ ಜೊತೆ ಇವರಿಗೆ ಗಂಟು ಹಾಕಿಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಒಂದು ಹೆಣ್ಮಗಳು ಒಂದು ಕುಡುಕನ ಜೊತೆ ಯಾವ ರೀತಿಯಲ್ಲಿ ಸಂಸಾರ ಮಾಡಬೇಕು ಅನ್ನೋದು ನಿಮಗೆ ಗೊತ್ತೇ ಇದೆ. ಯಾವಾಗಲೂ ಕೂಡ ಜಗಳ ಕುಡ್ಕೊಂಡು ಬಂದು ಬೀಳ್ತಾರೆ. ಆ್ಯಂಡ್ ಏನೂ ಕೂಡ ಅವರಿಂದ ಸುಖ ಇಲ್ಲ, ನೆಮ್ಮದಿನೇ ಇಲ್ಲ. ಹಾಗಾಗಿ ಬೇಸರದ ಜೀವನದಲ್ಲಿರ್ತಕ್ಕಂಥ ಅಕ್ಷತಾ ಅವರು ಒಬ್ಬ ಒಳ್ಳೆಯ ಹೃದಯವಂತ ಹುಡುಗನ ಹುಡುಕಾಟ ಮಾಡ್ತಿದ್ದಾರೆ. ಇವರ ಫೋಟೋ ನೋಡ್ಕೊಳ್ಳಿ ನೀವು ಯಾವ ರೀತಿಯಲ್ಲಿ ಇದ್ದಾರೆ ಅಂತಂದ್ಬಿಟ್ಟು. ಇವರು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಕಂಟಿನ್ಯೂಸ್ ಆಗಿ ವಿಡಿಯೋನ ನೋಡಿ. ಆ್ಯಂಡ್ ಇವರ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಮೊದಲನೇ ಮಾಹಿತಿಯಲ್ಲಿ ಹೇಳಿರೋದು, ರಾತ್ರಿ ಸಮಯದಲ್ಲೂ ಕೂಡ ನನ್ನ ಮೈ ಮೇಲೆ ಸೀರೆನೇ ನಿಲ್ತಿಲ್ಲ. ನನ್ನ ಗಂಡ 3 ವರ್ಷ ಮದುವೆ ಆಗಿದ್ರು ಕೂಡ ಸ್ಟಾರ್ಟಿಂಗ್ 1 ತಿಂಗಳಷ್ಟೇ ನನ್ನ ಜೊತೆ ಮಲಗಿಕೊಂಡಿದ್ದಾರೆ. ಮಿಕ್ಕಿದ ಟೈಮಲ್ಲೆಲ್ಲ ಬರ್ತಾರೆ, ಕುಡ್ಕೊಂಡು ದನ ಬಿದ್ದಂಗೆ ಬೀಳ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ವಯಸ್ಸಿನಿಂದ ಹುಡುಗಿ, ಜೊತೆಗೆ ಇನ್ನೂ ಕೂಡ ಮಕ್ಕಳಾಗಿಲ್ಲ. ಹಾಗಾಗಿ ಕಾಮ ಸ್ವಲ್ಪ ಜಾಸ್ತಿನೇ ಇದೆ. ಇವರ ಮೈ ಮೇಲಿರ್ತಕ್ಕಂಥ ಸೀರೆ ಯಾವಾಗಲೂ ಕೂಡ ನಿಲ್ಲೋದೇ ಇಲ್ಲ. ಜೊತೆಗೆ ನನ್ನ ಒಂದು ಎದೆ ತುಂಬ ಟೈಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಯಾಕಂದರೆ ಇದುವರೆಗೂ ದೆಂಗಿಸ್ಕೊಂಡಿಲ್ಲ ಅಲ್ಲ ಯಾರ ಜೊತೆನೂ ಕೂಡ, ಹಾಗಾಗಿ ಸ್ವಲ್ಪ ಕಾಮ ಜಾಸ್ತಿನೇ ಇದೆ. ಅದು ತುಂಬ ಕಾಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ತಿಳಿಸಿದ್ದಾರೆ. ಆ್ಯಂಡ್ ದೆಂಗಿದಂತಹ ಗಂಡ ಅವನ ಪಾಡಿಗೆ ಅವನು ಮಲಗಿಕೊಳ್ತಾನೆ. ನನಗೆ ಏನಾದರೂ ಸುಖ ಸಿಕ್ಕಿದೆಯಾ, ತೃಪ್ತಿ ಆಗಿದೆ ಅಂತಲೂ ಕೂಡ ಕೇಳಲ್ಲ ಅವನು ಅಂತ ಹೇಳಿದ್ದಾರೆ. ನಾನು ಬೆರಳು ಹಾಕಿಕೊಂಡು ಮಾಡ್ಕೊಳ್ತೀನಿ ಅವನು ಮಲಗಿಕೊಂಡಾಗ. ಸೊ ಅದು ಬಂದುಬಿಟ್ಟು ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅನಿಸೋದೇ ಇಲ್ಲ ಅಂತ ಇವರು ಹೇಳಿರೋದು. ನೀವು ಬಂದುಬಿಟ್ಟು ನಿಮ್ಮ ಸಾಮಾನನ್ನು ಹಾಕಿ ನನಗೆ ಸುಖ ನೀಡಿ ಪ್ರಸ್ತುತ ದುಡ್ಡು ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಏನೆಲ್ಲ ಮಾಹಿತಿ ಹೇಳಿದರು ಅಂತ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನು ಮಾಡೋದು, ಸುಖ ಅನ್ನೋದು ಯಾರಿಗೂ ಕೂಡ ಕೇಳೋಕ್ಕಾಗಲ್ಲ. ಇವರು ಹಾಗಾಗಿ ಒಂದು ಆನ್ಲೈನಲ್ಲಿ ಹುಡುಕಾಟ ಮಾಡ್ತಿದ್ದಾರೆ ಹುಡುಗನ್ನ. ನೀವೇನಾದರೂ ಅವ್ರಿಗೆ ಸುಖ ನೀಡುವಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇದ್ದರೆ ನೀವು ಇದನ್ನು ಕಂಟಿನ್ಯೂಸ್ ಆಗಿ ನೋಡ್ಬೋದು. ಆ್ಯಂಡ್ ಇವ್ರ ಜೊತೆ ನೀವು ಒಂದು ರಾತ್ರಿ ಕಳಿಬೋದು ಅಂತ ಹೇಳ್ತೇನೆ. ಆ್ಯಂಡ್ ಇಲ್ಲಿ ನೋಡ್ಕೊತಿರ್ಬೋದು ಇವ್ರ ಹತ್ರ ಇರ್ತಕ್ಕಂತಹ ಕಾರು. ಸೊ ನೀವು ಅದಕ್ಕೆಲ್ಲಕ್ಕೂ ಕೂಡ ಒಪ್ಪಿಗೆ ಕೊಟ್ಬಿಟ್ಟು ಇವ್ರ ಜೊತೆ ಒಂದಿನ ಹೋಗಬೇಕು, ಬೆಂಗಳೂರಿಗೆ ಇರ್ತೀನಿ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದರೆ ನಿಮ್ಮ ಹತ್ರ ಬರ್ತಕ್ಕಂಥ ಕಾರು ಅಂದರೆ ನಿಮ್ಮ ಮನೆ ಬಾಗಿಲಿಗೆ ತಂದುಬಿಟ್ಟು ನಿಲ್ಲಿಸ್ತಾರೆ. ಇದರಲ್ಲೇನಿಲ್ಲ, 2 ಸೆಟ್ ಬಟ್ಟೆ ತೊಗೊಳ್ಳಿ. ಆ್ಯಂಡ್ ಅದೇ ರೀತಿಯಾಗಿ ಪರ್ಫ್ಯೂಮ್ ತೊಗೊಳ್ಳಿ. ಸೇಫ್ಟಿ ಬೇಕಿದ್ದರೆ ಸೇಫ್ಟಿ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ ಅಂದರೆ ಬಿಟ್ಬಿಟ್ಟು ಬನ್ನಿ. ಆ್ಯಂಡ್ ಹೇಳಬೇಕಾದ್ರೆ ಮನೆಯಲ್ಲಿ ಸ್ವಲ್ಪ ಒಂದು ಕೆಲಸ ಇದೆ ಅಂತ ಹೇಳಿಬಿಟ್ಟು ಬರಬೇಕಂತೆ. ನಾನು ಹುಡುಗಿನ ಮೀಟ್ ಆಗೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಬಂದರೆ ಈ ಒಂದು ಕಾರನ್ನ ಕೊಟ್ಟು ಕಳಿಸ್ತಾರೆ. ಅದರಲ್ಲಿ ಜೂಮಾಗಿ AC ಹಚ್ಕೊಂಡು ಸ್ಟ್ರಾಂಗ್ ಹಚ್ಕೊಂಡು ಬಂದುಬಿಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ ಎಂಥ ಆಫರು. ಯಾರು ಕೂಡ ಕರೆದ್ಬಿಟ್ಟು ಈಗಿನ ಕಾಲದಲ್ಲಿ 1 ಕಪ್ ಟೀನೂ ಕೂಡ ಕೊಡಲ್ಲ. ಆದರೆ ಇವರು ಬಂದುಬಿಟ್ಟು ಮನೆಗೆ ಕಾರ್ ಕಳಿಸ್ಬಿಟ್ಟು ನಿಮ್ಮಿಂದ ಒಂದು ಸುಖ ಕೊಟ್ಬಿಟ್ಟು ಒಂದು ದುಡ್ಡನ್ನು ತೆಗೆದುಕೊಂಡು ಹೋಗಿ ಅಂತ ಅಂತಿದ್ದಾರೆ. ಅಂತಂದರೆ ಅವ್ರಿಗೆ ಯಾವ ರೀತಿ ದುಃಖ ಇದೆ ಆ್ಯಂಡ್ ಯಾವ ರೀತಿ ಬೇಸರದ ಜೀವನ ಇದೆ ಅಂತ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ. ಅರ್ಥ ಕೂಡ ಮಾಡ್ಕೊಳ್ಬೋದಾಗಿರುತ್ತೆ. ಆ್ಯಂಡ್ ಇವಾಗ ಈ ಒಂದು ಕಾರಿನ ಡೀಟೇಲ್ಸ್ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುನ್ನ ನಿಮಗೇನಾದರೂ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದೆ, ಇವ್ರ ಜೊತೆ ಸಂಬಂಧ ಬೆಳೆಸಬೇಕು ಅಂತಿದ್ರೆ sri9591@gmail.com ಒಂದು ಮೇಲ್ ಮಾಡಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಮಾಡಿದ್ರೆ ಸಾಕು, ಅವರೇ ರಿಪ್ಲೈ ಕೊಡ್ತಾರೆ. ಆ್ಯಂಡ್ ಟಾಪ್ ಮಾಡಲಲ್ಲಿ ಡಿಸೈನೇಬಲ್ ಚಲೋ ಆಗಿದೆ. ಒಳಗಡೆ ಸೀಟು ಕೂಡ ನೋಡ್ಕೊಳ್ಳಿ. ನೀವು ಕಾರ್ ಓಡಿಸ್ತೀನಿ ಅಂತಂದ್ರೂ ಕೂಡ ಡ್ರೈವಿಂಗಲ್ಲಿ ಬರ್ಬೋದು. ಸ್ಟೇರಿಂಗ್ ಅಲೋ ಇದೆ ಸ್ನೇಹಿತರೆ. ನಿಮ್ಮ ಹತ್ರನೇ ಕೀ ಕೊಡ್ತಾರೆ ಡ್ರೈವರು. ಅವನಿಗೆ ಎಲ್ಲ ಹೇಳಿಬಿಟ್ಟೇ ಕಳಿಸಿರ್ತಾರೆ, ತಗೋ ಅವ್ರಿಗೆ ಕಾರ್ ಬೇಕಿದ್ರೆ ಕಾರ್ ಕೊಡು, ಆ್ಯಂಡ್ ಅವರು ಓಡಿಸ್ಕೊಂಡು ಬರ್ತೀನಿ ಅಂದರೆ ಅವ್ರಿಗೆ ಓಡಿಸ್ಕೊಂಡು ಬರೋಕ್ಕೆ ಕೊಡು ಅಂತಂದ್ಬಿಟ್ಟು ಎಲ್ಲ ಹೇಳಿಬಿಟ್ಟೇ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇಲ್ಲಿ ಏನು ನೋಡ್ತಿದ್ದೀರಾ, ಕಂಫರ್ಟೇಬಲ್ ಸೀಟು, ವೆರಿ ಕಂಫರ್ಟೇಬಲ್ ವೈಟ್ ಕಲರಲ್ಲಿ ಸೀಟ್ ಮಾಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಆರಾಮಾಗಿ ಮಲ್ಕೊಂಡು ಕೂಡ ಬರ್ಬೋದು. ಸೊ ಒಂದು 5000 ಅಂದರೆ ಒಂದು 5000 ರೂಪಾಯಿ ಡೀಸೆಲ್ ಹಾಕಿದ್ರೆ ಇದು ಬಂದುಬಿಟ್ಟು ಒಂದು 600 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟೊಂದು ಕ್ವಾಲಿಟಿ, ಅಷ್ಟೊಂದು ಮೈಲೇಜಿಂಗ್ ಕೊಡ್ತಕ್ಕಂಥ ಕಾರು. ಆ್ಯಂಡ್ CC ಕೂಡ 1000ಅಲ್ಲಿ CC ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು AC, ಏರ್ ಬ್ಯಾಗ್. ಆಕ್ಸಿಡೆಂಟ್ ಆದರೂ ಕೂಡ ಅಷ್ಟೇ ಫ್ರೀ ಆಗಿರ್ತಕ್ಕಂತಹ ಏರ್ ಬ್ಯಾಗ್ ಕೂಡ ಇದೆ ಸ್ನೇಹಿತರೆ. AC ಕಂಟ್ರೋಲರ್ ಸ್ಪೇಸ್ ಕೂಡ ಇದೆ. 1 to 16 ಲೆವೆಲ್ ಆಗಿರ್ತಕ್ಕಂಥ AC ಇದೆ ಅಂತ ತಿಳಿಸಿದ್ದಾರೆ.
ಸೊ ಇಷ್ಟೆಲ್ಲ ಕ್ವಾಲಿಟಿ ಇರ್ತಕ್ಕಂಥ ಕಾರ್ನಲ್ಲಿ ಜಾಮ್ ಜೂಮಾಗಿ ಬರೋದಕ್ಕೆ ಏನಾಗುತ್ತೆ 2 ದಿನ ಆರಾಮಾಗಿ ಇದ್ಬಿಟ್ಟು ಹೋಗಿ. ಸೊ ಹೋಗಬೇಕು ಅಂದರೆ ಅವ್ರಿಗೆ ಇಷ್ಟ ಆಗಬೇಕು ಅಂದರೆ ಅವ್ರ ಮಾಹಿತಿ ಏನೆಲ್ಲ ಹೇಳಿದ್ರೆ ಅದನ್ನು ನಿಮ್ಮ ಹತ್ರ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಶುಭವಾಗಲಿ. ನಮಸ್ತೆ.